ಎಲ್ಲರೂ ತೆಂಗಿನಕಾಯಿ ಹೊಡೀರಿ. ಮೊದಲು ನೀವು ಅದಕ್ಕೆ ಹೊಡೀರಿ ಅಣ್ಣ. ಬಾ. ಶಿವರಾಜು, ಲೋ ಬಿಟ್ಟು ಹೋಗ್ ನಿನ್ ಮಾವನ್ ಗದೆ ಬೇಡ, ನಮ್ ತೆಂಗಿನಕಾಯಿನ ನಾವೇ ತಗೋತೀವಿ. ಏನಾಯ್ತು? ಪದ್ಮ ಬಾ ಪದ್ಮ, ಅದನ್ನ ಹೇಳಕ್ಕಾಗಲ್ಲ ಬಾ. ಬಾ. ಸೀನು, ನೀವು ಕಾಯಿ ಹೊಡೀರಿ. ಯಾಕಮ್ಮ ಅದ್ಯಾ? ಇಬ್ರು ಸೇರಿ ಕಾಯಿ ಹೊಡಿಬೇಕಲ್ವಾ? ನೀನೊಬ್ಳೇ ಯಾಕೆ ಹೊಡೆದಿದ್ದು? ಪರವಾಗಿಲ್ಲ ಅತ್ತೆ, ಹೊಡೆದ್ಲಲ್ಲ. ಜೊತೆಗಿರೋರ್ ಚಿಂತೆ ಇವಳಿಗೆ ಯಾಕೆ? ಹೊಡಿಬೇಕು ಅಂತ ಅನ್ಕೊಂಡ್ಲು, ಹೊಡೆದ್ಲು. ಅದ್ ಹಾಗಲ್ಲ ಸೀನು, ಇಬ್ರು ಸೇರಿ ಹೊಡಿಬೇಕಲ್ವಾ? ನೋಡಿ ಅತ್ತೆ, ಆ ಆಲೋಚನೆ ಇವಳಿಗೂ ಇರ್ಬೇಕಲ್ವಾ? ಇಬ್ರು ಒಟ್ಟಿಗೆ ತೆಂಗಿನಕಾಯಿ ಹೊಡಿಲಿಲ್ಲ ಅಂದ್ರೆ ಆಗೋ ನಷ್ಟ ಏನೂ ಇಲ್ಲ ಬಿಡತ್ಗೆ. ಪದ್ಮ, ಯಾಕಮ್ಮ ಹಾಗಂತೀಯ? ನಾಳೆ ಒಂದಾಗ್ಬೇಕಾಗಿರೋರು ಏನ್ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕಲ್ವಾ? ಮಾವ, ಆ ಆಲೋಚನೆ ಇವಳಿಗೆ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಸುಮ್ಮನೆ ಇವಾಗ ಮಾತಾಡೋದು ಯಾಕೆ? ಆದ್ಯಾ, ಸೀನು, ಏನ್ ನಿಮ್ ಸಮಸ್ಯೆ? ಒಬ್ರಂದ್ರೆ ಇನ್ನೊಬ್ರಿಗೆ ಪ್ರಾಣ ಅಂದ್ರಿ, ಪ್ರೀತಿಸಿದೀವಿ, ಮದುವೆ ಮಾಡ್ಕೋತೀವಿ ಅಂದ್ರಿ. ನಿಮ್ ಇಷ್ಟನ ನಾವೆಲ್ಲರೂ ಕೂಡ ಇಷ್ಟಪಟ್ವಿ. ಹಾಗಿದ್ದಾಗ ನೀವಿಬ್ರು ಏನ್ ಹೀಗೆ? ಏನ್ ಮಾಡಿದ್ವಿ ಮಾವ? ನೀವೇನ್ ಮಾಡಿದ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಪೆದ್ರಲ್ಲಪ್ಪ ನಾವು. ಇಬ್ರು ಒಂದಾಗ್ಬೇಕು ಅನ್ಕೊಂಡಾಗ ಯಾವ ಚಿಕ್ಕ ಸಮಸ್ಯೆ ಬಂದ್ರು ಇಬ್ರು ಮಾತಾಡ್ಕೊಂಡು ಸಮಸ್ಯೆನ ಪರಿಹರಿಸ್ಕೊಳ್ಬೇಕು. ಮಾತು ಒಂದು ಮಾಡುತ್ತೆ, ಮೌನ ದೂರ ಮಾಡುತ್ತೆ. ತಪ್ಪು ಕಣು ಸೀನು. ಈಗೇನ್ ನಡೆದೋಯ್ತು ಅಂತ ನೀವಿಬ್ರು ಮುಖನ ಉತ್ತರಕ್ಕೆ ದಕ್ಷಿಣಕ್ಕೆ ಹಾಕೊಂಡು ನಿಂತಿದ್ದೀರಾ? ಹಾಗೇನೂ ಇಲ್ಲ ದೊಡ್ಡಮ್ಮ. ಹಾಗೇನೂ ಇಲ್ಲ ಅಂದ್ರೆ ಯಾವಾಗ್ಲೂ ಜೊತೆಲಿ ಕೂರೋ ನೀವು ದೂರ ದೂರ ಯಾಕೆ ಕೂತಿದ್ರಿ? ಆದ್ಯಾ, ಮಕ್ಕಳ ಸಂತೋಷನೇ ದೊಡ್ಡವ್ರಿಗೂ ಕೂಡ ಸಂತೋಷ. ನೀವಿಬ್ರು ಈಗ್ಲೇ ಹೀಗಿದ್ರೆ ಜೀವನದಲ್ಲಿ ಮುಂದೆ ಹೇಗಿರ್ತಿರೋ ಏನು ಅಂತ ನಮ್ಗೆಷ್ಟು ಭಯ ಆಗ್ತಿರ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ರು.
ನಿಮ್ಮಿಂದ ಅಣ್ಣ ಅತ್ತಿಗೆಗೆ ಬೇಜಾರಾಗಲ್ವಾ? ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ನಿಮ್ ಮದ್ವೆ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋ ಕೊರ್ಗು ನಮಗೂ ಕೂಡ ತಪ್ಪತ್ತೆ. ಅಮ್ಮ, ದೊಡ್ಡವರು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕೇ ಹೊರತು ಇನ್ನಷ್ಟು ದೂರನ ಬೆಳೆಸ್ಬೇಕು ಅಂತ ನೋಡ್ಬಾರ್ದು. ದೂರ ಆಗ್ಬೇಕು ಅಂತ ಅವ್ರು ಅನ್ಕೋತಿರ್ಬೇಕಾದ್ರೆ ಹತ್ರ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಏನೋ ಲಾಭ ಇದೆ? ದೂರ ಆಗುವಷ್ಟು ಸಮಸ್ಯೆಗಳು ಅವರಿಬ್ರು ಮಧ್ಯ ಏನಿದೆ?